ಸಿಂಹರಾಶಿ, ಧನಲಾಭ ಇದೆ. ಬಂದಂತಹ ಹಣವನ್ನು ಖರ್ಚು ಮಾಡೋದಕ್ಕೆ ಬೇರೆ ಬೇರೆ ಯೋಜನೆಗಳನ್ನು ಹಾಕ್ತೀರಿ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಭೂಮಿಯನ್ನು ಖರೀದಿ ಮಾಡಬೇಕು ಅನ್ನುವಂತಹ ಚಿಂತನೆಗೆ ನಿಮ್ಮ ಮನಸ್ಸು ಜಾರತ್ತೆ. ಸ್ವಲ್ಪನಾದರೂ ಜಾಗವನ್ನು ನನ್ನದಾಗಿ ಕೊಂಡುಕೊಳ್ಬೇಕು ಅನ್ನುವಂತಹ ಆಸೆ ಹುಟ್ಟುತ್ತೆ. ಇದು ಎಲ್ಲರಿಗೂ ಕೂಡ ಸಾಧ್ಯ ಇಲ್ಲದೆ ಇದ್ದರೂ ಕೆಲವರಿಗೆ ಅದು ಈಡೇರುವಂಥದ್ದು. ಇದಕ್ಕೆಲ್ಲ ಬಹಳ ವಿಸ್ತಾರವಾಗಿ ನಿಮ್ಮ ಜಾತಕವನ್ನು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು, ಅದರಲ್ಲಿರತಕ್ಕಂತಹ ಯೋಗಾಯೋಗಗಳನ್ನು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅನ್ನುವಂತಹ ಚಿಂತನೆ ಇದ್ದವರಿಗೆ, ಆ ವ್ಯವಸ್ಥೆಗೆ ಅಂಟಿಕೊಂಡಿರತಕ್ಕಂಥವರಿಗೆ ಹಾದಿ ಸುಗಮವಾಗುತ್ತೆ. ಯಾವುದೇ ರೀತಿಯ ತೊಂದರೆಗಳಾಗಲಿ ಅಥವಾ ಹಿನ್ನಡೆಯಾಗಲಿ ಆಗದೇ ಇರತಕ್ಕಂಥದ್ದು. ಮಾನಸಿಕವಾಗಿ ದೃಢವಾಗಿರಬೇಕು. ಮನಸ್ಸಿನಲ್ಲಿ ಯಾವುದೋ ಒಂದು ಗುರಿಯನ್ನಿಟ್ಟುಕೊಂಡು ಸದ್ಭಾವನೆಯಿಂದ ಸನ್ಮಾರ್ಗದಲ್ಲಿ ಆ ಕಾರ್ಯವನ್ನು ಮಾಡೇ ತೀರ್ತೀನಿ ಅಂತಕ್ಕಂತಹ ಛಲ, ಹಠ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಹಿರಿಯರ ಮಾರ್ಗದರ್ಶನ ತುಂಬ ಮುಖ್ಯವಾಗುತ್ತೆ. ಅವರ ಅನುಭವದ ಮಾತು, ಅವರು ಹೇಳ್ತಕ್ಕಂತಹ ಒಂದು ತಿಳುವಳಿಕೆ ನಿಮಗೆ ಉಪಯೋಗಕ್ಕೆ ಬರುತ್ತೆ ಎನ್ನುವಂಥದ್ದು. ದೊಡ್ಡ ದೊಡ್ಡ ಯೋಜನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬಹುದು. ನಿಮ್ಮ ಯೋಗ್ಯತಾನುಸಾರವಾದಂತಹ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಅದು ದೃಢವಾಗಬೇಕು ಅಂತಕ್ಕಂಥದ್ದು. ಕಾಲಭೈರವನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ವಿದ್ಯಾರ್ಥಿಗಳಿಗೆ ಅನುಕೂಲವಾಗತಕ್ಕಂತಹ ದಿವಸ ಇದು. ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಯಾವುದೋ ಒಂದು ರೀತಿಯ ಸಾಧನೆಗೋ ಅಥವಾ ಬೇರೆ ರೀತಿಯ ಒಂದು ಅಭ್ಯಾಸಕ್ಕೂ ನಿಮಗೆ ಇಲ್ಲಿ ವ್ಯವಸ್ಥೆ ಆಗುವಂಥದ್ದಾಗತ್ತೆ. ಅಧಿಕವಾದಂತಹ ಪ್ರಯಾಣ ಅನಿವಾರ್ಯವಾಗುತ್ತೆ. ತುಂಬ ದೂರಿಗೆ ಅಥವಾ ದೂರದ ಪ್ರಯಾಣ, ಹೆಚ್ಚು ಹೊತ್ತಿನ ಪ್ರಯಾಣ ನಿಮಗೆ ಅನಿವಾರ್ಯ ಅಂತ ಹೇಳಿ ಅನ್ನಿಸಬಹುದು. ಅಶುಭವಾದಂತಹ ವಾರ್ತೆಯನ್ನು ಕೇಳೋದ್ರಿಂದ ಮನಸ್ಸಿಗೆ ಏನೋ ಒಂದು ರೀತಿಯ ಆಘಾತ, ಚಿಂತೆ, ಭಯ ಇವೆಲ್ಲವೂ ಕೂಡ ಏಕಕಾಲಕ್ಕೆ ಬರುತ್ತೆ. ಯಾವುದೋ ಕೆಟ್ಟ ವಿಷಯ, ನಿಮಗೆ ತುಂಬ ಬೇಕಾದಂಥವರ ಬಗ್ಗೆ ನಿಮಗೆ ನೋವಾಗುವಂತಹ ವಿಷಯವನ್ನು ಕೇಳಿದಾಗ ಈ ಪರಿಸ್ಥಿತಿಗಳೆಲ್ಲವನ್ನು ಎದುರಿಸಬೇಕಾದಂಥದ್ದಾಗತ್ತೆ. ವಿರೋಧಿಗಳಿಂದ ಆದಷ್ಟು ಅಂತರವನ್ನು ಕಾಯ್ದುಕೊಳ್ಳಿ, ದೂರ ಇರಿ. ಶತ್ರುಗಳು ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ನಿಮಗೆ ತೊಂದರೆಯನ್ನು ಮಾಡಬಹುದು ಅನ್ನುವಂಥದ್ದು. ಬೇರೆಯವರು ಸಿಟ್ಟಾಗುವಂತಹ ರೀತಿಯಲ್ಲಿ, ಬೇರೆಯವರು ಕೆರಳುವಂತಹ ರೀತಿಯಲ್ಲಿ ಯಾವ ಮಾತುಗಳನ್ನು ಆಡಬೇಡಿ. ಇದರಿಂದ ನಿಮಗೇ ಕಷ್ಟ, ತೊಂದರೆ ಅಂತಕ್ಕಂಥದ್ದಾಗತ್ತೆ. ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಕ್ಷೇಮವೇ ಮುಖ್ಯವಾದಂಥದ್ದು. ಸಹೋದರ ವರ್ಗದಲ್ಲಿ ಮಾತಿನ ಚಕಮಕಿ ನಡೆಯುವಂಥದ್ದು. ಅಣ್ಣ ತಮ್ಮ, ಅಕ್ಕ ತಂಗಿಯರು ಮಾತಿಗೆ ಮಾತನ್ನು ಬೆಳೆಸ್ತಕ್ಕಂಥದ್ದಾಗತ್ತೆ. ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಮಕ್ಕಳ ವಿದ್ಯಾಭ್ಯಾಸ, ಅವರ ಭವಿಷ್ಯದ ಒಂದು ರೂಪಕ್ಕೆ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಭವಿಷ್ಯವನ್ನು ಹೀಗೆ ರೂಪಿಸಬೇಕು, ಅವನು ಇಂಥ ವ್ಯಕ್ತಿ ಆಗಬೇಕು, ಇಂಥ ಕೆಲಸಕ್ಕೆ ಸೇರಬೇಕು, ಈ ರೀತಿಯಲ್ಲಿ ಅವನ ಜೀವನ ಸಾಗಬೇಕು, ಇವೆಲ್ಲ ಆಲೋಚನೆಗೆ ಬರುತ್ತೆ. ಆ ದಿಶೆಯಲ್ಲಿ ನಿಮ್ಮ ಪ್ರಯತ್ನಗಳು, ನಿಮ್ಮ ಖರ್ಚು ವೆಚ್ಚ ಎಲ್ಲವೂ ಕೂಡ ಇರುತ್ತೆ ಅಂತ ಅರ್ಥ. ಮಾಡುವಂತಹ ಕೆಲಸಕ್ಕೆ ಹೊಸ ತಿರುವು ಸಿಕ್ಕತ್ತೆ. ನಿಮ್ಮ ಉದ್ಯೋಗವಾಗಲಿ, ವೃತ್ತಿಯಾಗಲಿ, ಅಥವಾ ನೀವು ಯಾವುದಾದ್ರೂ ಹವ್ಯಾಸಕ್ಕೆ ಮಾಡ್ತಕ್ಕಂತಹ ಕೆಲಸಗಳೇ ಆಗಲಿ, ಅದಕ್ಕೆ ಹೊಸದಾದಂತಹ ತಿರುವು ಸಿಕ್ಕತ್ತೆ. ಅದು ಧನಾತ್ಮಕವಾಗಿರುತ್ತೆ. ಅದರಿಂದ ಲಾಭ ಬರುವಂಥದ್ದಾಗತ್ತೆ. ನಿರೀಕ್ಷಿತವಾದಂತಹ ಗುರಿ ಸಾಧನೆಯನ್ನು ಮಾಡ್ತೀರಿ, ಸಂತೋಷ ಪಡ್ತೀರಿ. ನೀವೇನು ಅಂದ್ಕೊಂಡಿರ್ತೀರೋ ಆ ಕೆಲಸ ಆಗುತ್ತೆ. ಸ್ವಾಭಾವಿಕವಾಗಿ ಮನಸ್ಸಿಗೆ ಸಂತೋಷವಾಗುತ್ತೆ. ಬೇರೆಯವರಿಗೂ ಕೂಡ ಅದರಿಂದ ತೃಪ್ತಿ ಮತ್ತು ಅನುಕೂಲಗಳು ಆಗುವಂಥದ್ದಾಗತ್ತೆ. ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕೊಡ್ತೀರಿ. ನಿಮ್ಮ ಕೆಲಸದ ಆ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನದ ಹಿಂದೆ ಸಮಾಜಕ್ಕೆ ಒಳ್ಳೆಯ ವಿಷಯವನ್ನು ಮುಟ್ಟಿಸ್ಬೇಕು, ಸರಿಯಾದಂತಹ ಸಂದೇಶ ಹೋಗಬೇಕು, ತಪ್ಪು ಭಾವನೆ ಇರತಕ್ಕಂಥವರು ತಿದ್ದುಕೊಳ್ಬೇಕು ಅನ್ನುವಂತಹ ಭಾವನೆ ನಿಮ್ಮದಾಗಿರುತ್ತೆ. ಅದೆಲ್ಲವೂ ಕೂಡ ಸಮಾಜಕ್ಕೆ ತಲುಪುವಂಥದ್ದು. ವೃತ್ತಿಯಲ್ಲಿ ಗಣನೀಯವಾದಂತಹ ಲಾಭ. ಯಾರು ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಅದರಿಂದ ಏನೂ ಅನುಕೂಲ ಇಲ್ಲ, ಲಾಭ ಇಲ್ಲ ಅಂತ ಹೇಳಿ ಕಂಡ್ರೆ ಆ ಕೆಲಸಕ್ಕೆ ಯಾರೂ ಮುಂದಾಗೋದಿಲ್ಲ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಪ್ರಯೋಜನಮ ಅನುದ್ದೇಶ್ಯ ನಮಂದೋಪಿ ಪ್ರವರ್ತತೆ ಎಂದು. ಇದು ಕೆಲಸದಿಂದ ಉಪಯೋಗ ಆಗಲ್ಲ ಅಂತಂದರೆ ಒಬ್ಬ ಮೂರ್ಖನೂ ಕೂಡ ಆ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಕೆಲಸಕ್ಕೆ ಹೋಗೋದಿಲ್ಲ ಅಂತ ಅರ್ಥ. ಹಾಗೆ ನಿಮಗೆ
ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲವಾಗ್ತಕ್ಕಂತಹ ಸಮಯ. ಕಾರ್ಯಕ್ಷೇತ್ರದಲ್ಲಿ ಹೊಸ ಯೋಜನೆಗಳನ್ನು ಹಾಕ್ತೀರಿ. ಇಲ್ಲಿಯವರೆಗೆ ಯಾರಿಂದಲೂ ನಡೆದಿಲ್ಲವೋ ಅಂತಹ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ. ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಒಂದು ಪ್ರಯತ್ನ ನಿಮ್ಮಿಂದ ಆಗುವಂಥದ್ದಾಗತ್ತೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ವ್ಯಾವಹಾರಿಕವಾಗಿ ಅನುಕೂಲವಾಗ್ತಕ್ಕಂತಹ ದಿವಸ. ವ್ಯಾಪಾರ ವ್ಯವಹಾರ ಅಥವಾ ನಿಮ್ಮ ಒಂದು ವೈಯಕ್ತಿಕವಾದಂತಹ ಏನು ವ್ಯಾಪಾರಾದಿಗಳಿದೆ ಅದರಲ್ಲಿ ನಿಮಗೆ ಲಾಭ ಸಿಕ್ಕುವಂತಹ ದಿವಸವಾಗುತ್ತೆ. ವಿವಾಹದ ವಿಚಾರ ಮುನ್ನೆಲೆಗೆ ಬರಬಹುದು. ಮದುವೆ ವಿಚಾರ, ನಿಮಗೇ ಮದುವೆ ಅಂತ ಅರ್ಥ ಮಾಡ್ಕೊಳ್ಳೋದು ಬೇಡ. ಆ ಮದುವೆಗೆ ಸಂಬಂಧಪಟ್ಟಂಥದ್ದು ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ, ಬಂಧು ವರ್ಗದಲ್ಲಿ, ಮನೆಯಲ್ಲಿ ಯಾರಿಗೆ ಬೇಕಾದರೂ ಆಗ್ಬೋದು, ನಿಮ್ಮದೂ ಅದರಲ್ಲಿ ಸೇರಿರಬಹುದು ಅನ್ನುವಂಥದ್ದು. ಶಾರೀರಿಕವಾಗಿ ಸ್ವಲ್ಪ ಸಮಸ್ಯೆ ಆಗುತ್ತೆ. ಶರೀರವನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಬಂಧುಗಳ ಭೇಟಿ ಸಂತೋಷವನ್ನುಂಟು ಮಾಡುತ್ತೆ. ನೀವು ಮದುವೆ ವಿಚಾರಕ್ಕೋ ಇನ್ನೊಂದು ಮಂಗಳ ಕಾರ್ಯಕ್ಕೋ ಏನೋ ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ. ಯಾವ ವ್ಯಕ್ತಿಯನ್ನು ನೀವು ಬಂಧುಗಳಲ್ಲಿ ನೋಡಬೇಕು ಅಂತ ಅಂದ್ಕೊಳ್ತೀರೋ ಅವರೇ ಅನಾಯಾಸವಾಗಿ ನಿಮ್ಮ ಮನೆಯವರೆಗೆ ಬಂದರು ಅಂತಾದರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ. ಅವರು ಬಹಳ ಯಾವುದೇ ಒಂದು ವ್ಯವಸ್ಥೆ ಅಥವಾ ಇನ್ನೊಂದಕ್ಕೆ ಅಪೇಕ್ಷೆ ಪಡೆದಲೇ ನಿಮಗೆ ಅವರು ಸಹಕಾರವನ್ನು ಮಾಡೋದಕ್ಕೆ ನಿಮ್ಮಲ್ಲಿಗೆ ಬಂದರು ಅಂತಂದರೆ ಮತ್ತಷ್ಟು ಸಂತೋಷ ನಿಮ್ಮದಾಗ್ತಕ್ಕಂಥದ್ದು. ಆದರೆ ಮಾನಸಿಕವಾಗಿ ಏನೋ ಒಂದು ರೀತಿಯ ಆತಂಕ, ಎಲ್ಲಿ ಏನಾಗ್ಬಿಡುತ್ತೋ, ಯಾವ ಮಾತನ್ನು ಆಡ್ಬಿಡ್ತಾರೋ, ಏನು ಕೇಳಿಬಿಡ್ತಾರೋ ಅಂತಕ್ಕಂತಹ ಆತಂಕ ಮಾತ್ರ ನಿಮ್ಮಲ್ಲಿ ಇರತಕ್ಕಂಥದ್ದಾಗುತ್ತೆ. ಏನೂ ತೋಚದಲೇ ದಿನ ವ್ಯರ್ಥ ಆಗಬಹುದು. ಭಾಳ ಸಂತೋಷದಲ್ಲಿ ಕಾಲವನ್ನು ಕಳೆದು ಬಿಡಬಹುದು. ದಿನ ವ್ಯರ್ಥವಾಯ್ತಲ್ಲ ಅಂತ ಹೇಳಿ ಕೊನೆಗೆ ಆಲೋಚನೆ ಬರುತ್ತೆ. ಸ್ವಯಂವರ ಪಾರ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆಗಬೇಕಾದಂತಹ ಕೆಲಸ, ಅಂದುಕೊಂಡಂತಹ ವಿಷಯ ನಿಮಗೆ ಉತ್ತಮವಾದಂತಹ ಫಲವನ್ನು ನೀಡಲಿ. ಶುಭವಾಗಲಿ.